ಬಿಟ್ರೆ ರಾಜಕಾರಣದ ಆಚೆಗೆ ಸಂಕೀರ್ತ ನಾವೆಲ್ಲ ಇಲ್ಲಿ ಇಷ್ಟು ಜನ ಕೂತಿರೋರು ಈ ನೆಲದ ಅನ್ನ ತಿಂದವರು, ನೀರು ಕುಡಿದವರು, ಉಸಿರಾಡ್ತಿರೋರು. ಸೊ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಾಗ ಪಾರ್ಟಿ ಯಾವುದೇ ಪಾರ್ಟಿಯ ಸಂಸದರಾಗಿರಲಿ ಇವ್ರು ಯಾಕೆ ಮಾತಾಡಲ್ಲ? ಒಬ್ಬರು ಕೂಡ ವಾಯ್ಸ್ ರೈಸ್ ಮಾಡಲ್ಲ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇವರ ಬೆನ್ನುಮೂಳೆ ಬಗ್ಗಿದ್ರೆ ಡೆಲ್ಲಿಗೆ ಹೋಗಿ ಮತ್ತೆ ಬೆಂಗಳೂರು ಏರ್ಪೋರ್ಟಿಗೆ ಬರೋವರೆಗೂ ಆ ಬೆನ್ನುಮೂಳೆ ಹಾಗೇ ಬಗ್ಗಿರುತ್ತೆ. ಇಲ್ಲಿ ಬಂದು ಟ್ಯಾಕ್ಸಿ ಹತ್ತಬೇಕಾದ್ರೆ ಅಥವಾ ಕಾರು ಬಂದು ಹತ್ತಬೇಕಾದ್ರೆ ಸ್ವಲ್ಪ ಸ್ಟ್ರೈಟ್ ಆಗುತ್ತೆ ಅಂತ ನೋಡಿ. ಮೊದಲನೇದಾಗಿ ಕರ್ನಾಟಕಕ್ಕೆ 4 ಜನ ಮಂತ್ರಿಗಳನ್ನ, ಕೇಂದ್ರದ ಮಂತ್ರಿಗಳನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಬಹುಶಃ ಎಲ್ಲ ಅವರು ದೆಹಲಿಯಲ್ಲಿ ನಡೆದಿರುವಂಥ ವಿಷಯಗಳನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ನಡೀತಾ ಇದೆ ಅಂತ ಅವ್ರೇನೋ ಒಂದು ಅಳಕಾಕುವಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಆ ರೀತಿ ಯಾವುದೂ ಇಲ್ಲ. ಈಗ ನಮ್ಮ ಎಲ್ಲಾ ಮಂತ್ರಿಗಳು ಈಗ ಸುಬ್ರಹ್ಮಣ್ಯಂ ಜೈಶಂಕರ್ನ ಬರೀ ಭಾರತದೊಂದೇ ಅಲ್ಲ, ಅವರ ಪಾಲಿಸಿ, ಅವರ ದಿಟ್ಟತನವನ್ನ ಬೇರೆ ದೇಶದಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ನೋಡಿಲ್ಲ. ಬೇಕಾದ್ರೆ ಬೇಳ ತುಟ್ಟ ತುದಿಯಲ್ಲೇ ಇದೆ, ಅದನ್ನ ಅಲ್ಲಿ ಗೂಗಲ್ ಮಾಡೋದು ಸಿಕ್ಬಿಡುತ್ತೆ, ಅದನ್ನ ನೋಡ್ಕೊಳ್ಳಿ. ನಮ್ಮ ಮಧ್ಯೆ ಮಾತಾಡಿಲ್ಲ ಅಲ್ಲ, ನನ್ನ ಮಧ್ಯೆ ಮಾತಾಡಿಲ್ಲ ಆಯ್ತಾ. ಈಗ ಅಶ್ವಿನಿ ವೈಷ್ಣವ್ ಏನ್ ಕೆಲಸ ಮಾಡಿದ್ದಾರೆ, ನಿತಿನ್ ಗಡ್ಕರಿ ಹೈವೇ ಅಲ್ಲಿ ಎಷ್ಟು ಕ್ರಾಂತಿ ಮಾಡ್ತಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ಶಿವಸೇನೆ ಆಫರ್ ಮಾಡಿದ್ರು ಗಡ್ಕರಿ ಅವರಿಗೆ, ಬಂದ್ಬಿಡಿ ಟಿಕೆಟ್ ಕೊಡ್ತೀನಿ ನಿಂತ್ಕೊಳ್ಳೋರಂತೆ ಅಂತ. ಅವ್ರ ಹತ್ರ ಜನ ಇಲ್ಲ, ಅದಕ್ಕೆ ಮಾಡ್ತಾರೆ, ಸ್ವಾಭಾವಿಕ ಮಾಡ್ತಾರೆ. ಅವ್ರ ಹತ್ರ ಜನ ಇಲ್ಲ, ಅವ್ರು ರಿಪೋರ್ಟ್ ಮಾಡಕ್ಕೆ ನೋಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಹೇಳ್ತಿರುವಂತದ್ದು, ಈಗ ಇದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಆಯ್ತು, ಇದ್ರ ಪ್ರಾಜೆಕ್ಟ್ ಆಯ್ತು, ಅದನ್ನ ಕೇಂದ್ರದ ಯೋಜನೆ ಅಂತ 5,300 ಕೋಟಿ ಘೋಷಣೆ ಮಾಡೋದು. ನಾನು ಕೇಳುವಂತದ್ದು, ಕಾಂಗ್ರೆಸ್ಗೆ ಸ್ವಲ್ಪ ಜವಾಬ್ದಾರಿ ಇಲ್ವಾ? ಇವಾಗ 5,300 ಕೋಟಿ ರಿಲೀಸ್ ಮಾಡೋದು ಹೇಗೆ? ಒಂದು DPR ಕೊಟ್ರೆ ಇಮಿಡಿಯೇಟ್ 50% ರಿಲೀಸ್ ಮಾಡ್ತಾರೆ. ಅದೇನು ಕೇಂದ್ರ ಸರ್ಕಾರದ ರೂಲ್ಸ್, ಅದು ಸಿಂಗಲ್ ನೋಡಲ್ ಅಕೌಂಟ್ ಓಪನ್ ಮಾಡ್ತಿದ್ದಂಗೆನೆ 50% ರಿಲೀಸ್ ಮಾಡ್ತಾರೆ. ಅದನ್ನ ಮಾಡುವಂತ ತಾಕತ್ ಕೂಡ ಈ ಸರ್ಕಾರಕ್ಕಿಲ್ಲ. ಅಸಮರ್ಥ ಆಗ್ಬಿಟ್ಟಿದೆ. ಮೊನ್ನೆ 15ನೇ ಹಣಕಾಸಿನ ಆಯೋಗ ಚೀಮಾರಿ ಆಗ್ತು. ಪೆರಿಫರಲ್ ರಿಂಗ್ ರೋಡ್ ಅಂದ್ರು 8,000 ಕೋಟಿ ನೀವು ಏನ್ ಮೀಸಲಿಟ್ಟಿದ್ರಿ ಅದು ನಿಮ್ಗೆ ಯೋಗ್ಯತೆಗೆ ಬಳಸ್ಕೊಳಕ್ ನಿಮ್ಮ ಮಾಧ್ಯಮದಲ್ಲೂ ತೋರಿಸಿದ್ರಿ. ಸೊ ಈ ರೀತಿ ಅಸಮರ್ಥ ಸರ್ಕಾರ ಇರೋದ್ರಿಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಇವಾಗ ಕೇಂದ್ರ ಕಡೆ ಬೆಟ್ ಮಾಡಿ ತೋರ್ಸೋದಲ್ಲ. ನಿಮಗೆ ಇವಾಗ ನಿಮಗೆ ಯಾವ್ದಾನ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಬಂದಾಗ ನಿಮ್ಮ ಶೇರ್ ಇಡಕ್ ಕೂಡ ನಿಮ್ಮ ಆ ಮಟ್ಟದಲ್ಲಿದೆ. ನೀರು ಬಗ್ಗೆ ಹೊಡೆದಿದೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಬಾಂಬ್ ಬೆಂಗಳೂರು ಮಾಡಿ ನೀರು ಬಗ್ಗೆ ಕೇಳಿದ್ರೆ ಈ ಮಟ್ಟಕ್ಕೆ ನೀವು ಎರಡು ಇಶ್ಯೂ ಇದೆ ಸಂಕೀರ್ಣ. ಈಗ ಈ ಸರ್ಕಾರ ಬಂದು ಇನ್ನೊಂದು 2-3 ತಿಂಗಳು ಕಳೆದ್ರೆ 1 ವರ್ಷ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋಣ. ಇದೊಂದು ಭಾಗ. ಇದಕ್ಕಿಂತ ಮುಂಚೆ ಡಬಲ್ ಇಂಜಿನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಳೆದ ಬಾರಿಯ ಚುನಾವಣಾ ಪ್ರಚಾರಗಳಲ್ಲಿ ಅಮಿತ್ ಶಾ ಅವರು ಎಲ್ಲರೂ ಜೋರಾಗಿ ಮಾತಾಡ್ತಾ ಇದ್ರು. ಸರಿಯಪ್ಪ, ಇವ್ರು ಸರಿ ಇಲ್ಲ, ಇವ್ರಿಗೇನೂ ಐಡಿಯಾಗಳೇ ಇಲ್ಲ. ಬೊಮ್ಮಾಯಿಯವ್ರ ಸರ್ಕಾರ ಕೂಡ ಇತ್ತು, ಯಡಿಯೂರಪ್ಪನವ್ರ ಸರ್ಕಾರ ಕೂಡ ಇತ್ತು, ಹಿಂದೆ ಕುಮಾರಸ್ವಾಮಿ ಅವ್ರ ಸರ್ಕಾರ ನೋಡಿದ್ದೀವಲ್ವಾ. ಅವಾಗಾದರೂ ಈ ಭದ್ರಾಣೋ, ಸಬರ್ಬನ್ನೋ, ಪೆರಿಫೆರಲ್ಲೋ ಯಾವುದಕ್ಕಾದ್ರೂ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಹೇಳಕ್ಕೆಲ್ಲ ಇರ್ತಾ ಇತ್ತು. ನೋಡ್ರಿ ಬೊಮ್ಮಾಯಿ ಅವರು ಕೆಲಸ ಮಾಡಿದ್ರೆ ಅದು ಇಲ್ಲ, ಇದು ಇಲ್ಲ, ಇವ್ರು ಬಂದ್ರು ಇಲ್ಲ, ಅವ್ರು ಬಂದ್ರು ಇಲ್ಲ. ಅಲ್ಲ, ಭದ್ರಾ ಇವತ್ತು ಶುರುವಾಗಿರೋದ ಸ್ಪೀಡ್ ಅಪ್ ಆಗಿದೆ ಯಾರ ಕಾಲದಲ್ಲಿ? ಮುಖ್ಯಮಂತ್ರಿ ಸಬ್ಬರ್ಬನ್ ರೈಲ್ ರೈಲಿಗೆ ಮೊದಲನೇ ಹಂತದ ಲ್ಯಾಂಡ್ ಎಕ್ವಿಸಿಷನ್ಗೆ ಹಣವನ್ನು ಬಿಡುಗಡೆ ಮಾಡಿದ್ದು ನಮ್ಮ ಕೇಂದ್ರ ಸರ್ಕಾರ ಬಂದ ಮೇಲೆನೆ ಇವರ ಪ್ರಯೋಗ. ಈಗ ಅವರು ತಮ್ಮಲ್ಲಿರುವಂತ ಉಳುಕನ್ನು ಸರಿ ಮಾಡ್ಕೊಳ್ಳಿ, ಇಬ್ರು ಸೇರಿ ಹೋಗಿ ನಾವು ಅದನ್ನು ಟೇಬಲ್ ಕೂತ್ ಕೆಲಸ ಮಾಡಿಸ್ಕೋಬಹುದು. ಇವರೇ ಸರಿ ಇಲ್ಲ ಅಂದ್ರೆ ಅಲ್ಲೋಗಿ ಏನ್ ಮಾಡುವಂತ ನಿಮ್ಮ ಅಸಮರ್ಥತೆ ಮುಚ್ಕೊಳ್ಳೋಕೆ ಈಗ ನಾನು ಹೇಳ್ತಿರೋಂಥದ್ದು ಈಗಲೂ ಅಷ್ಟೇ. ಇವತ್ತಿನ ವಿಷಯ ಮಾತಾಡೋದಾದ್ರೆ ಲೋಕಸಭೆ ಚುನಾವಣೆಯ ಪ್ಯಾಟರ್ನ್ ಏನಿದೆ, ವಿಧಾನಸಭೆ ನಾವು ಈಗಲೂ ಹೇಳೋಂಥದ್ದೇ, ನಮ್ಗೆ 66 ಸೀಟ್ ಕೊಟ್ಟಿದ್ದಾರೆ, ನಾವು ವಿನಮ್ರತೆಯಿಂದ ಸೋಲನ್ನು ಸ್ವೀಕಾರ ಮಾಡಿದ್ದೀವಿ. ಆಯ್ತಾ, ಅದನ್ನು ನಾವು ಇಂಟ್ರಸ್ಪೆಕ್ಟ್ ಮಾಡ್ತೀವಿ. ಮುಂದಿನ ಬಾರಿ ನಾವು ಸರ್ಕಾರ ಬರುವಂತ ಪ್ರಯತ್ನವನ್ನ ಮಾಡ್ತೀವಿ. ಆದ್ರೆ ಇವರು ಮೈತ್ರಿ ಎಲ್ಲ ಮಾಡಿದ್ದು ಗೆದ್ದಿದ್ದು ಒಂದೇ ಸೀಟು. ಇವರು ಅಭ್ಯರ್ಥಿಗಳನ್ನ ಹುಡುಕಿ ಗೆಲ್ಲುವಂತ ಪ್ರಕ್ರಿಯೆಯನ್ನು ನೀವು ಯೋಚನೆ ಮಾಡಿ ರಾಜ್ಯ ಸರ್ಕಾರದ ಬಗ್ಗೆ, ರಾಜ್ಯ ಜನತೆ ಬಗ್ಗೆ ಚಿಂತೆ ಮಾಡಿ. ಸಂಕೀರ್ತ, ಒಂದು ಸೂಕ್ಷ್ಮ ಪ್ರಶ್ನೆ ಇದೆ. ನೀವು ಬಾಂಬ್ ಬೆಂಗಳೂರು ಅಂತ ಒಂದು ಮಾತು ಹೇಳಿದ್ರಿ. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಬಾಂಬ್ ಬೆಂಗಳೂರು ಆಗ್ಬಿಟ್ಟಿದೆ ಅಂತ ಹೇಳಿ. ಈ ದೇಶ ನಮಗೆ ನೆನಪಿರುವಂತೆ ಎಷ್ಟೊಂದು ಜನ, ಎಷ್ಟೊಂದು ಸರ್ಕಾರಗಳು, ಎಷ್ಟೊಂದು ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ಉಗ್ರಗಾಮಿಗಳ ದಾಳಿಯನ್ನು ಫೇಸ್ ಮಾಡಿದೆ. ಇದಕ್ಕೆ ಮೋದಿಯವ್ರ ಪೀರಿಯಡು ಹೊರತಾಗಿಲ್ಲ, ವಾಜಪೇಯಿ ಅವ್ರ ಪೀರಿಯಡು ಹೊರತಾಗಿಲ್ಲ, ಮನಮೋಹನ್ ಸಿಂಗ್ ಅವ್ರ ಪೀರಿಯಡು ಹೊರತಾಗಿಲ್ಲ, ಹಿಂದೆ ಇದೇ ಥರ ಬೇಕಾದಷ್ಟು ಉದಾಹರಣೆಗಳಿದೆ. ಮೋದಿಯವ್ರ ಪೀರಿಯಡಲ್ಲಿ ಪುಲ್ವಾಮಾ ದಾಳಿ ಆದರೆ ಇದರ ಹಿಂದೆ ದೇಶ ವಿರೋಧಿ ಶಕ್ತಿಗಳಿದೆ, ವಿಚ್ಛಿದ್ರಕಾರಿ ಶಕ್ತಿಗಳಿದೆ, ಪಾಕಿಸ್ತಾನದ ತಂತ್ರ ಇದೆ ಅಲ್ವಾ. ಇನ್ನೊಂದು ಪಾರ್ಟಿಯ ಯಾವುದೋ ಬೇರೆ ಒಂದು ನಿಮ್ಮದಲ್ಲದ ಒಂದು ಪಾರ್ಟಿಯ ಅಧಿಕಾರ ಇರತಕ್ಕಂಥ ಒಂದು ರಾಜ್ಯದಲ್ಲಿ ಬಾಂಬ್ ದಾಳಿ ಆಯಿತು ಅಂದರೆ ಆ ಪಾರ್ಟಿ ಹೊಣೆ, ನೇರಾಂದೇರವಾಗಿ ಆ ಪಾರ್ಟಿನೇ ಹೊಣೆ. ಅವತ್ತಿಗೆ ಆ ಪಾರ್ಟಿ
ಇಂಥವ್ರಿಂದ ಇಂಥ ಶಕ್ತಿಗಳ ಹಿಂದೆ ಅಡಗಿದೆ ಅಂತ. ಹೇಗೆ ನಾವು ಈ ತರ ಕನ್ಕ್ಲೂಷನ್ಗೆ ಬರೋದು? ನೀವಿದ್ದಾಗಾದ್ರೆ ಪಾಕಿಸ್ತಾನ, ಬೇರೆ ಪಾರ್ಟಿ ಇದ್ದಾಗ ಬಾಂಬ್ ಬೆಂಗಳೂರು. ಎಲ್ಲೇ ಈ ರೀತಿಯ ಒಂದು ದುಷ್ಕೃತ್ಯಗಳಾದ್ರೂ ಅದಕ್ಕೆ ನಿಂತ್ಕೋಬೇಕಲ್ವಾ? ನೀವು ಎಲ್ಲರೂ ಸೇರ್ಬೇಕಲ್ವಾ? ಖಂಡಿಸುವಂತ ಕೆಲಸವನ್ನ ಖಂಡಿತ ನಾವು ಮಾಡೇ ನೀವು ಮಾಡ್ತೀವಿ. ಪುಲ್ವಾಮಾ ದಾಳಿ ಪಾಕಿಸ್ತಾನ, ಬೇರೆಯವ್ರ ದಾಳಿ ನಾವು NIA ಘಟಕಗಳನ್ನ ಬೆಂಗಳೂರು ಕೊಡಿ ಅಂತ ಕೇಳಿದೆ. ನಾವು ಈ ರೀತಿ ಸುಭದ್ರತೆಯನ್ನ ಮಾಡ್ತಾ ಇದ್ದೀವಿ. ನೀವು ನಿಮ್ ಕೈಲಿ ಮಾಡೋದಕ್ಕೆ ಏನಾಯ್ತು? NIA ಘಟಕ ಬಂದು ಬೆಂಗಳೂರಲ್ಲಿ ಬಾಂಬ್ ಅಲ್ಲ, ಅದನ್ನ ಲೋ ಇಂಟೆನ್ಸಿಟಿ ವಿಷಯ ಅಂತ ಹೇಳ್ತಾರಲ್ಲ, ಬೇಜವಾಬ್ದಾರಿ ಹೇಳಿಕೆ ಕೊಡಬೇಡಿ ಅಂತ ಹೇಳ್ತಾರೆ. ರಾಜಕೀಯ ಮಾಡಬೇಡಿ ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಈ ಬೆಂಗಳೂರಿನ ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳು ಏನ್ ಹೇಳ್ಬೇಕು? ಧೈರ್ಯ ತುಂಬುವಂತ ಕೆಲಸ. ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಎಷ್ಟೊಂದು ಜನ ಲಕ್ಷಾಂತರ ಜನ ಉದ್ಯೋಗ ಆರ್ಸಿ ಇಲ್ಲಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅಂತ ಕಡೆಯಲ್ಲಿ ಈ ರೀತಿ ಒಂದು ಬಾಂಬ್ ಬ್ಲಾಸ್ಟ್ ಆದ್ರೆ ನಮ್ ಜನತೆಗೆ ನಮ್ಗೆ ಸಮಸ್ಯೆ ಆಗುವಂತದ್ದು. ನೀವು ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಇದು ಲೋ ಇಂಟೆನ್ಸಿಟಿ ಏನು ಇಲ್ಲ. ನೀವು ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ರೆ ಬೆಂಗಳೂರು ಮುಳುಗಿದ್ದಾಗ ಅಲ್ಲ ಎಂತವ್ರಿಗೆ ನೀವು ಬೇಜವಾಬ್ದಾರಿ ಹೇಳಿಕೆಗಳನ್ನು ಬಿಡಿ, ರಾಜಕೀಯ ಮಾಡಬೇಡಿ. ಏನಿದೆ ನೀವು ಎಲ್ಲರೂ ಒಟ್ಟಿಗೆ ನಾವು ನೋಡಿ, ನಮ್ಗೆ ಯಾರು ಬ್ರದರ್ಸ್ ಇಲ್ಲ ಅಂತವ್ರು. ನಾವೆಲ್ಲರೂ ಒಟ್ಟಿಗೆ ಸೇರಿ ಅವ್ರ ವಿರುದ್ಧ ಹೋರಾಟ ಮಾಡೋ ಕೆಲಸ. ಇವ್ರ ಬ್ರದರ್ಸ್ ಎಲ್ಲೆಲ್ಲಿ ಬಾಂಬ್ ಇಟ್ಟಿದ್ದಾರೆ, ಏನೇನ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ಬೇಕಾಗುತ್ತೆ. ಯಾರು ಇಟ್ಟಿದ್ದಾರೆ? ಉಪಮುಖ್ಯಮಂತ್ರಿ ಹೆಂಗಾಗ್ತಾರೆ? ನಿಮ್ ಬ್ರದರ್ಸ್ ಅವರು ಖಂಡಿತ ಇಲ್ಲ. ಹಿಂದೂ ಮಹಾಸಭಾ ಜೊತೆಗೆ ಇತಿಹಾಸದಿಂದನೂ ತಗೊಂಡ್ಬಂದ್ರೆ ಈ ದೇಶದಲ್ಲಿ ದೇಶ ವಿಭಜನೆ ಮಾಡಿದವರು, ಕ್ವಿಟ್ ಇಂಡಿಯಾ ಚಳುವಳಿಯಿಂದ ತಗೊಂಡ್ರು. ಇವರು ದೇಶದ್ರೋಹಿಗಳ ಜೊತೆನೆ ಇರೋರು. ಅವತ್ತು ಯಾರು ನಾವು ಬ್ರಿಟಿಷರ ವಿರುದ್ಧ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಿದೆ, ಅವಾಗ ನಮ್ಮನ್ನ ದೇಶದ್ರೋಹಿಗಳು ಅಂತ ಕರೆದವ್ರೆ ಹಿಂದೂ ಮಹಾಸಭಾ. ಸೊ ಮುಸ್ಲಿಂ ಲೀಗ್ ಈಗಿಂದ ಹೇಳಿ, ಈಗ ಎಲ್ಲರ ಕಾಲದಲ್ಲೂ ದಾಳಿ ಆಗ್ತಾ ಇದೆ. ಒಂದು ರಾಜ್ಯದಲ್ಲಿ ದಾಳಿ ಆದಾಗ ತನ್ನ ಆಳ್ವಿಕೆ ಇಲ್ದಿರೋ ರಾಜ್ಯ ಆದ್ರೆ ಅದಕ್ಕೆ ನೇರವಾಗಿ ಆ ಪಕ್ಷ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನ ಮಂತ್ರಿ ಆಗಿದ್ದಾಗ ಸಂಸತ್ ಮೇಲೆ ದಾಳಿ ಆಯ್ತು, ಅದಾದ್ಮೇಲೆ ಫ್ಲೈಟ್ ಹೈಜಾಕ್ ಆಯ್ತು. ಹಂಗಾದ್ರೆ ಇವರೆಲ್ಲ ಅವ್ರ ಬ್ರದರ್ಸ್ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರು ಬಿಟ್ಬಿಟ್ಟು ಬಂದ್ಬಿಟ್ರು? ಅದಾದ್ಮೇಲೆ ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಸೈನ್ಯದ ಇದ್ರ ಮೇಲೆ ದಾಳಿ ಆಗೋಯ್ತು, ಊರಿ ಮತ್ತೆ ಪುಲ್ವಾಮಾ ಮೇಲೆ. ಭದ್ರತಾ ವೈಫಲ್ಯ ಏನ್ ಮಾಡ್ತಾ ಇದೆ ಬೆಂಗಳೂರಲ್ಲಿ? ಈ ಲೋಕಸಭಾ ಚುನಾವಣೆ ಉತ್ತರ ಸಿಗಬಹುದಾ ಎಲ್ಲದಕ್ಕೂ ನೋಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ಸಂಕೀರ್ತ್. ನೋಡೋಣ, ಈ ಟಿಕೆಟ್ ವಿಚಾರಕ್ಕೆ ಬಂದಾಗ ಗಲಾಟೆಗಳಾಗಲ್ಲ, ಅಸಮಾಧಾನ ಆಚೆ ಬರಲ್ಲ ಅಂತಲ್ಲ. ನಾಳೆ ಕಾಂಗ್ರೆಸ್ ಬಂದಾಗಲೂ ಬರಬಹುದು, ಇನ್ನೊಂದು ಪಾರ್ಟಿ ಬಂದಾಗಲೂ ಬರಬಹುದಾಗುತ್ತೆ. ಅದನ್ನು ಯಾವ ರೀತಿಯಲ್ಲಿ ಪಕ್ಷಗಳು ಸರಿದೂಗಿಸಿಕೊಂಡು ಜನಗಳ ಆಯ್ಕೆ ಅಂತಿಮ ಆಗುತ್ತೆ. ಯಾರ್ಯಾರು ಏನೇನು ಡ್ರಾಮಾ ಬೇಕಾದರೂ ಮಾಡಿಕೊಳ್ಳಿ, ಜನ ಅಂತಿಮವಾಗಿ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾ